ನಿಮ್ಗೆ ಇದು ಗೊತ್ತಾ, GST ನಂಬರ್ ಬರೀ ನಂಬರ್ ಅಲ್ಲ, ಅದು ನಿಮ್ಮ ಬಿಸ್ನೆಸ್ ಸೀಕ್ರೆಟ್ ಐಡಿ ಅಂತ. ಸೊ ವೆಲ್ಕಮ್ ಟು GST ಸೀರೀಸ್ ಪಾರ್ಟ್ 1. ಸೊ ಬನ್ನಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದು ನಿಮ್ಮ GST ನಂಬರ್ ಅಂತ ಅನ್ಕೊಳ್ಳಿ. ಸೊ ಫಸ್ಟಿಗೆ ಬರೋ 2 ಡಿಜಿಟ್ ಅನ್ನ ನಾವು ಸ್ಟೇಟ್ ಕೋಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 29 ಅಂತ ಅಂದ್ರೆ ಕರ್ನಾಟಕ ಸ್ಟೇಟ್ ಕೋಡ್, 27 ಇದ್ರೆ ಅದು ಮಹಾರಾಷ್ಟ್ರ ಸ್ಟೇಟ್ ಕೋಡ್, 07 ಇದ್ರೆ ಅದು ಡೆಲ್ಲಿಯ ಸ್ಟೇಟ್ ಕೋಡ್. ಹೀಗೆ ಪ್ರತಿ ಸ್ಟೇಟ್ಗೂ ತಂದೆ ಆದಂತಹ ಸ್ಟೇಟ್ ಕೋಡ್ ಇರುತ್ತೆ. ಸೊ ನೆಕ್ಸ್ಟ್ ಬರೋ 10 ಡಿಜಿಟ್ ಅಲ್ಲಿ ನಮ್ಮ ಪ್ಯಾನ್ ಕಾರ್ಡ್ ಇರುತ್ತೆ. ಪ್ಯಾನ್ ಕಾರ್ಡ್ನ ನಂಬರ್ ಅಂತ ಕೂಡ ಹೇಳ್ಬೋದು. ಸೊ ಪ್ಯಾನ್ ಕಾರ್ಡ್ ನಂಬರು ಪ್ರೊಪ್ರೈಟರ್ ಆಗಿದ್ರೆ ನಮ್ದಾಗಿರುತ್ತೆ, ಅದೇ ಫರ್ಮ್ ಆಗಿದ್ರೆ ಅದು ಫರ್ಮ್ ಪ್ಯಾನ್ ಕಾರ್ಡ್ ಆಗಿರುತ್ತೆ. 13th ಡಿಜಿಟ್ ಅನ್ನ ನಾವು ರಿಜಿಸ್ಟರ್ ನಂಬರ್ ಅಂತ ಕರಿತೀವಿ. ಹಾಗಂದ್ರೆ ಈ ಪ್ಯಾನ್ ಕಾರ್ಡ್ ಮೇಲೆ ನಮ್ಮಲ್ಲಿ ಎಷ್ಟು ನಂಬರ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ 1 ಅಂತ ಬಂದ್ರೆ ಅಲ್ಲಿ 1 GST ನಂಬರ್ ಆಲ್ರೆಡಿ ಇರುತ್ತೆ ಅಂತ ಅರ್ಥ. 2 ಅಂತ ಬಂದ್ರೆ ಇನ್ನೊಂದು GST ನಂಬರ್ ಇದೆ ಅಂತ ಅರ್ಥ. ಸೊ 14th ಡಿಜಿಟ್ ಅನ್ನ ನಾವು Z ಅಂತ ಕರಿತೀವಿ. ಸೊ Z ಆಲ್ರೆಡಿ ಇಟ್ಸ್ ಎ ಡಿಫಾಲ್ಟ್ ಅಲ್ಫಾಬೆಟ್ ಅಂತ ಕರಿತೀವಿ. ಆಲ್ಮೋಸ್ಟ್ ಎಲ್ಲದರಲ್ಲೂ Z ಇದೇ ಇರುತ್ತೆ. ಅಂಡ್ ಲಾಸ್ಟ್ 15th ಅನ್ನ ನಾವು ಚೆಕ್ ಕೋಡ್ ಅಂತ ಕರಿತೀವಿ. ಅಂದ್ರೆ ಈ GST ನಂಬರ್ ಫೇಕ್ ಆಗಿದೆಯಾ ಅಥವಾ ಜೆನ್ಯೂನ್ ಆಗಿದೆಯಾ ಅಂತ ಹೇಳಕ್ಕೆ 15th ಕೋಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ GST ಸೀರೀಸ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗ್ತೀನಿ.